ನಮಸ್ಕಾರ. ದೀಪಿಕಾ ಕೋಲ್ಕಾರ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಮಾವಿನಕಾಯಿ ಚಟ್ನಿ ಮಾಡೋದು ತೋರಿಸ್ತೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಸ್ಟವ್ ಹಚ್ಚಿದ್ದೀನಿ ನಾನು ಆಲ್ರೆಡಿನ. ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಲೆ ಬೀಜ ಬಿಸಿ ಮಾಡ್ಕೊಳ್ಳೋಣ. ಈ ಮಾವಿನಕಾಯಿ ಚಟ್ನಿ ಮುದ್ದೆಗೆ ಸೂಪರಾಗಿರುತ್ತೆ. ಬಿಸಿ ಬಿಸಿ ಅನ್ನ, ತುಪ್ಪ. ನೋಡಿ, ಬಿಸಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ಒಣ ಕೊಬ್ಬರಿಯಲ್ಲೂ ಮಾಡ್ಕೋಬೋದು, ಹಸಿ ಕಾಯಲ್ಲೂ ಮಾಡ್ಕೋಬೋದು ಚಟ್ನಿನ. ಈ ಕಡಲೆಕಾಯಿ ಬೀಜ ಹಾಕಿ ಮಾಡಬೇಕು ಅಂತೇನಿಲ್ಲ. ನಿಮ್ಮ ಇಷ್ಟದ ಪ್ರಕಾರ ನೀವು ಯಾವ ಥರನಾದರೂ ಮಾಡ್ಕೋಬೋದು. ಕಾಯಿ ಹಾಕ್ಕೋಬೋದು, ಕೊಬ್ಬರಿ ಹಾಕ್ಕೋಬೋದು, ಕಡಲೆ ಹಾಕ್ಕೋಬೋದು, ಪುಟಾಣಿನ. ನಮಗೆಲ್ಲ ಇದೇ ಟೇಸ್ಟ್ ಚೆನ್ನಾಗಿ. ಈ ಶೇಂಗಾ ಬೀಜ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಶೇಂಗಾ ಬೀಜದಲ್ಲೇ ತೋರಿಸ್ತಿದ್ದೀನಿ. ನೋಡಿ, ಸ್ವಲ್ಪ ಕರಿಬೇವು ಹಾಕ್ತಿದ್ದೀನಿ. ಹಸಿ ಕರಿಬೇವು ಘಮ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಕರಿಬೇವು ಹಾಕಿದರೆ. ಹಾಗಾಗಿ ಡಿಫ್ರೆಂಟಾಗಿರುತ್ತೆ. ಹಿಂದೆಲ್ಲ ಈ ಕೊತ್ತಂಬರಿ ಅದೆಲ್ಲ ಇರ್ತಿರಲಿಲ್ಲ ಆ ಕಾಲದಲ್ಲಿ. ಹಳ್ಳಿಯಲ್ಲಿ ಆ ಕಾಲದಲ್ಲಿ ಇತ್ತು, ಆದರೆ ಹಳ್ಳಿಯಲ್ಲೆಲ್ಲ ಸಿಗ್ತಿರಲಿಲ್ಲ. ಒಂದೊಂದು ಸರಿ ಈ ಬೇಸಿಗೆ ಟೈಮಲ್ಲಿ ಸಿಗ್ತಿರಲಿಲ್ಲ. ಹಾಗಾಗಿ ಕರಿಬೇವನ್ನೇ ಯೂಸ್ ಮಾಡ್ತಿದ್ರು ಅದೆಲ್ಲ. ನಾನು ಹಳ್ಳಿ ಸ್ಟೈಲಲ್ಲಿ ತೋರಿಸೋದ್ರಿಂದ ನಾನು ಕರಿಬೇವೇ ಹಾಕ್ತಿದ್ದೀನಿ. ನೋಡಿ, ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈ ಕರಿಬೇವು ತುಂಬ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಈ ಕಡಲೆಕಾಯಿ ಬೀಜದ ಜೊತೆಗೆ ಕರಿಬೇವು ಹಾಕಿದರೆ ಸಿಹಿಯಲ್ಲ ಅಂತ ಅಷ್ಟೇ. ಸರಿ, ಈಗ ಈ ಸಿಪ್ಪೆ ಆಗಿದೆ. ಸಿಪ್ಪೆ ಬೇರ್ಪಡಿಸೋಣ. ನೋಡಿ, ಮೆಂತ್ಯ ಬಿಸಿ ಮಾಡ್ತೀನಿ ಸ್ವಲ್ಪ ಟೇಸ್ಟಿಗೆ. ನೋಡಿ, ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ ಟೇಸ್ಟಿಗೋಸ್ಕರ. ಬನ್ನಿ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಒಣ ಮೆಣಸಿನ್ಕಾಯಿ. ನೋಡಿ, ಹಸಿಮೆಣ್ಸಿನ್ಕಾಯಿ ಅಷ್ಟೊಂದು ಚೆನ್ನಾಗಿರಲ್ಲ ಇದಕ್ಕೆ. ನಿಮಗೆ ಬೇಕಾದ್ರೆ ಹಾಕ್ಕೋಬೋದು, ಆದರೆ ಟೇಸ್ಟ್ ಒಣಮೆಣ್ಸಿನ್ಕಾಯಿಗೆ ಚೆನ್ನಾಗಿರುತ್ತೆ. ಹಾಗಾಗಿ ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಟೇಸ್ಟಿಗೆ ಬೆಲ್ಲ ಹಾಕ್ತಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ನೋಡಿ, ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು. ನೋಡಿ, ಮಾವಿನಕಾಯಿ ತುರಿ ಹಾಕ್ತಿದ್ದೀನಿ. ನೋಡಿ, ಈಗ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಉದ್ದಿನಬೇಳೆ ಹಾಕ್ತಿದ್ದೀನಿ. ನೋಡಿ, ಸಾಸಿವೆ ಹಾಕ್ತಿದ್ದೀನಿ, ಕರಿಬೇವು ಹಾಕ್ತಿದ್ದೀನಿ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಇದಕ್ಕೆ ಸೇರ್ತೀನಿ. ನೋಡಿ, ಈ ರೀತಿ ಇರುತ್ತೆ.
ಇದಕ್ಕೆ ಈರುಳ್ಳಿ ಒಗ್ಗರಣೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಉದ್ದಿನಬೇಳೆ, ಕರಿಬೇವು, ಸಾಸಿವೆ ಮತ್ತು ಈರುಳ್ಳಿ ಹಾಕ್ಕೋಬೋದು. ನಾನಿಲ್ಲಿ ಈರುಳ್ಳಿ ಹಾಕಿಲ್ಲ, ನೀವು ಬೇಕಾದ್ರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಹಾಕ್ತೀನಿ, ಹಾಕಲ್ಲ ಅಂತ ಎಲ್ಲ, ನಾನಿವತ್ತು ಹಾಕಿಲ್ಲ ಅಷ್ಟೇ. ಈಗ ಮಾವಿನಕಾಯಿ ಚಟ್ನಿ ಸವಿಯಲು ಸಿದ್ಧವಾಗಿದೆ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಒಂದು ಸರಿನ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.